ನೋಡಿ ಸ್ನೇಹಿತರೆ, ಇದು ಬಂದು ಹೊಸ ಟೈರು ಅಪೋಲೋ. ನಾನು ಹಾಕ್ಸಿರೋದು ಬಂದು 295/80 R22.5 ರೇಡಿಯಲ್ ಟೈರ್ ಇದು, ಮತ್ತು ಟ್ಯೂಬ್ಲೆಸ್ ಡಿಸ್ಕ್ ಇದು. ಇವಾಗ ನಾ ಈ ಟೈರ್ನ ಏನು ಸದ್ಯಕ್ಕೆ ಹಾಕ್ಸಲ್ಲ, ಯಾಕೆಂದರೆ ಇದು ಹಾಕ್ಸಿ ಇನ್ನೂ ಒಂದು 5,000 ಓಡಿಲ್ಲ ಗಾಡಿ, ಹಂಗಾಗಿ ಇದಕ್ಕೇನು ಹಾಕ್ಸಕ್ಕೆ ಹೋಗಲ್ಲ. ಇವಾಗ ಇಲ್ಲಿದೆಯಲ್ಲ ಈ ಟೈರು ನೋಡಿ, ಇಷ್ಟು ಬಟನ್ ಇದೆ. ಇಷ್ಟು ಬಟನ್ ಇರೋ ಟೈರ್ ಏನಾಗಿದೆ ಅಂದರೆ ಸ್ಟೆಪ್ ಬಂದಿದೆ ನೋಡಿ. ಇಲ್ಲಿ ನಮ್ಮ ಮನೆ ಬರೋಕ್ಕೆ ಇಟ್ಟರೆ ಹಿಂಗಾಯ್ತವೆ. ಯಾಕೆ ಹಿಂಗಾಯ್ತವೋ ಗೊತ್ತಿಲ್ಲ. ಅದು ಇಷ್ಟು ಬಟನ್ ಇದೆ ಟೈರಲ್ಲಿ ನೋಡಿ. ಇದು ಹೋಗಿದೆ, ಇದು ಅದ್ರ ಜೊತೆ ಪಾರ್ಟ್ನರ್. ಇದು ಓಕೆನಾ, ಪಾರ್ಟ್ನರ್ ಚೆನ್ನಾಗಿದ್ದಾರೆ. ಇವ್ರು ಸ್ಟೆಪ್ ಬಂದ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಇದನ್ನ ಬಿಚ್ಚಿ ಬೇರೆ ಇನ್ನೊಂದು ಗಾಡಿಗೆ ಹಾಕ್ತೀನಿ, ಇದನ್ನ ಎತ್ತಿ ಸ್ಟೆಪ್ನಿಗೆ ಇಡ್ತೀನಿ. ಸದ್ಯಕ್ಕೆ ನಮ್ಮದು ಸ್ಟೆಪ್ನಿಲಿ ಆಲ್ರೆಡಿ ಒಂದಿದೆ ಟೈರು, ಎಕ್ಸ್ಟ್ರಾ ಟೈರು ಒಂದಿದೆ, ಡಿಕ್ಕಿಲಿ ಇಕ್ಕಿದ್ದೀನಿ. ಈ ಕಡೆ ಟೈರ್ ತೋರಿಸ್ತೀನಿ ಬನ್ನಿ. ಈ ಕಡೆ ಟೈರು ಆಲ್ಮೋಸ್ಟ್ ಇದೆ, ಇದು ಒಂದು 35% ಇದೆ. ಈ ಟೈರು ತಿರಮನ ಹೋಗಿದೆ. ಇದನ್ನು ಬಿಚ್ಚಿ ಬಿಸಾಕಿ ಬಿಡ್ತೀವಿ, ಈ ಟೈರ್ ಯೂಸ್ ಮಾಡಲ್ಲ. ಈ ಕಡೆ ನೋಡಿ ತಿಂದಿರೋದು, ಕಟ್ಟೆ ಕೆಲಸ ಮಾಡಿಸಿರ್ಲಿಲ್ಲ, ಹಂಗಾಗಿ ಪ್ರಾಬ್ಲಮ್ ಆಗಿದ್ದು. ಮೇಯ್ನು ಗಾಡೀಲಿ ಕಟ್ಟೆ ಕೆಲಸ ಮಾಡಿಸ್ಕೋಬೇಕು, ಇಲ್ಲಾಂದರೆ ಆ ಥರ ಆಗುತ್ತೆ ಟೈರು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ನಮ್ಮ ಇವತ್ತಿನ ವ್ಲಾಗಲ್ಲಿ ಏನಂದರೆ ಒಂದು ವೆಹಿಕಲ್ ಇನ್ಫಾರ್ಮೇಷನ್ನು, ಟೈರ್ ಹಾಕ್ಸ್ಬೇಕು ನಮ್ಮ ಗಾಡಿಗೆ ಇವಾಗ ಸದ್ಯಕ್ಕೆ. ಹಂಗಾಗಿ ನಾನು, ನಮ್ಮ ಮಾಮ ಮಂಜು ಮಾಮ, ಮತ್ತು ಸ್ಮೈಲ್ ನವೀನ್, ದರ್ಸು ಎಲ್ಲ ಹೋಗ್ತಾಯಿದ್ವಿ. ಇವಾಗ ಹೋಗಿ ಟೈರ್ಗೆ ಹಾಕ್ಸ್ಕೊಂಡು ಬರೋ ಥರ. ನಮ್ಮ ಟೈರು ಮಾಮೂಲು ಬಿಳಿ ಗಡ್ಡ ನೋಡಿ ಫ್ರೆಂಡ್ಸ್ ಹೆಂಗೆ ಬಂದ್ಬಿಟ್ಟಿದೆ, ನಂದು ಬಂದಿದೆ. ಇವಾಗ ಯಾವ ಗಾಡಿಗೆ ಟೈರು ಅಂದರೆ ಈ ಗಾಡಿಗೆ ಸದ್ಯಕ್ಕೆ ಒಂದು ಹೊಡೆದೋಗಿದೆ ಬಿಸಿಲುಗೆ. ಹಂಗಾಗಿ ಈಗ ಸದ್ಯಕ್ಕೆ ಏನು ಹಾಕ್ಸಲ್ಲ, ಎಲ್ಲ ಹೊಸ ಟೈರ್ ಇರೋದ್ರಿಂದ ಇದರಲ್ಲಿ ಯಾವುದು ಹಾಕ್ಸಲ್ಲ. ಸ್ಟೆಪ್ನಿ ಒಂದು ರೆಡಿ ಮಾಡ್ಕೊಡ್ಬೇಕು ಅವ್ನಿಗೆ ಅಷ್ಟೇ. ನಾವು ಇವಾಗ ಹಾಕ್ಸ್ಬೇಕಾಗಿರೋದು ಟೈರ್ ಬಂದು ಈ ಗಾಡಿಗೆ 50 ಸೀಟ್ರಿಗೆ ಟೈರ್ ಎಷ್ಟು, ಒಂದು ಗಾಡಿ ಟೈರ್ ಎಷ್ಟು ಬೀಳುತ್ತೆ, ಅದು ಎಷ್ಟು ಓಡುತ್ತೆ ಅನ್ನೋದನ್ನೆಲ್ಲ ಒಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಹೇಳ್ತೀನಿ. ಸದ್ಯಕ್ಕೆ ತೋರಿಸ್ತೀನಿ ಬನ್ನಿ ಟೈರ್ ಯಾವ ಥರ ಆಗಿದ್ದಾವೆ ಅನ್ನೋದನ್ನು. ಅಲ್ಲೇ 4ಕ್ಕೂ ಇವಾಗ ಫ್ರಂಟಲ್ಲಿ 2 ಟ್ಯೂಬ್ಲೆಸ್ ಡಿಸ್ಕ್ ಇದೆ. ಇವೆಲ್ಲ ಈ ಟೈರ್ ಎಲ್ಲ ಬಂದು ಟ್ಯೂಬ್ ಇರೋದು, ವಿತ್ ಟ್ಯೂಬು ಫ್ಲಾಪು ಎಲ್ಲ ಇದೆ ಇದರಲ್ಲಿ. ಹಂಗಾಗಿ ಇದಕ್ಕೆ ನಾ ಟ್ಯೂಬ್ಲೆಸ್ ಹಾಕ್ಸ್ತೀನಿ ಇವಾಗ ಸದ್ಯಕ್ಕೆ. ಟ್ಯೂಬ್ಲೆಸ್ ಡಿಸ್ಕ್ ಹಾಕ್ಸಿ 2 ಟೈರ್ ಇದಕ್ಕೆ ಹಾಕ್ತೀನಿ. ಟ್ಯೂಬ್ಲೆಸ್ ಹಾಕೊಟ್ಟು ಟೈರ್ ತೆಗೆದು ಆ ಗಾಡಿಗೆ ಹಾಕ್ತೀನಿ 50ಗೆ. ಈ ಕಡೆನೂ ಹೊಸ ಟೈರ್ ಇದೆ, ಟ್ಯೂಬ್ಲೆಸ್ಸು, ವಿತ್ ಟ್ಯೂಬ್ಲೆಸ್ಸು ಡಿಸ್ಕ್ ಸಮೇತ ಹಾಕ್ಸಿರೋದು. ನಾನು ಅವಾಗ ಹಾಕ್ಸಿದ್ದು ಡಿಸ್ಕ್ ಸಮೇತ 72,000 ಚಿಲ್ಲರೆ ಆಯಿತು. 2 ಟೈರ್ಗೆ, 2 ಟೈರ್ 2 ಡಿಸ್ಕ್ಗೆ 72,000 ಚಿಲ್ಲರೆ. ಓಕೆನಾ. ಇವಾಗ ಹಾಕ್ಸ್ತಾ ಇರೋದು 46,500 ಏನೋ ಟೈರ್ ಬರುತ್ತೆ, ಪ್ಲಸ್ 10,000 ಡಿಸ್ಕ್ ಬರುತ್ತೆ. 66,500 ಬರುತ್ತೆ ಟೋಟಲ್ ಎಲ್ಲ ಫಿಟ್ಟಿಂಗ್ ಅಂದ್ಕೊಂಡು 67,000 ಗಂಟೆ ಬರುತ್ತೆ. ಓಕೆ ಸ್ನೇಹಿತರೆ, ಇವಾಗ ಹೊರಡೋಣ ಬನ್ನಿ. ಹೋಗಿ ಟೈರ್ಗೆ ಹಾಕ್ಸ್ಕೊಂಡು ಯಾವ ಥರ ಟೈರ್ ಹಾಕ್ಸೋದು, ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನೆಲ್ಲ ಹಂಗೆ ತೋರಿಸ್ತೀನಿ. ಬಸ್ಸಿಗೆ ನೋಡಿಕೊಂಡು ಬರೋಣ. ನಮ್ಮ ಮಾಮ ರೆಡಿ ಇದ್ದಾರೆ, ಬಾ ಮಾಮ್ ಹೊರಡೋಣ ಬಾ. ನಮ್ಮ ಮಾಮ ಬರಲ್ಲ ಅಂತ ಫ್ರೆಂಡ್ಸ್, ಸಾಕು ಅಬ್ಜರೆಲ್ಲ ಕಟ್ಟಾಗೋಗಿದೆ ಅಂತೆ ಫ್ರೆಂಡ್ಸ್. ಇದರಲ್ಲಿ ಎಲ್ಲಿ ಕಟ್ಟಾಗೋಗೈತೆ ಗೊತ್ತಿಲ್ಲ, ನಾಟಕ ಆಡ್ತಾವನೆ ಬರಬೇಕು ಅಂತ. ಈಗ ಅದ್ರ ಕತೆ ಬೇಡ ಮಾಮ್, ಬಂದ್ಬಿಡು. ಇವಾಗ ಹೋಗಿ ಹಾಕ್ಸ್ಕೊಂಡು ಒಂದು 4 ಗಂಟೆ ಹೊಡೆಯಲ್ಲಿ ಇರ್ತೀವಿ. 5 ಗಂಟೆನೇ ಅನ್ಕೋ, 5 ಗಂಟೆಗೆ ಹೋಗೋಣ, ವಾಶ್ ಕಿಸ್ ಮಾಡ್ಕೊಳೋಣ, ಬಂದ್ಬಿಡೋಣ ಬಾ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಮಾಮ ಬರ್ತಾ ಇದ್ದಾರೆ. ಬಾ ಮಾಮ್, ಪಟ ಅಂತ ಹೇಳಿ. ಸ್ಮೈಲು ಈ ಗಾಡಿ ತಗೊಂಡು ಹೋಗಿದ್ರು, ನಾಳೆ ಈ ಗಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಸ್ಮೈಲು 1 ವಾರ ಕಂಟಿನ್ಯೂಸ್ ಡ್ಯೂಟಿ ಇದೆ. ಸ್ಮೈಲ್ ಯಾವಾಗೂ ಸ್ಮೈಲಲ್ಲೇ ಇರೋದು ಫ್ರೆಂಡ್ಸ್. ಬಾ ಮಾಮ್, ಬೇಗ ಶೀಘ್ರವಾ. ನಮ್ಮ ಮಾಮು ನಲ್ಲೂರ್ ಹತ್ರ ಇರೋದು, ಇದು ಅಲ್ಲ ವೆಲ್ಲೂರ್ ಹತ್ರ ಇರೋದು. ಏಯ್ ಲೋಬಾರ್ ಪ್ಯಾಂಥರ್ ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣಂದು ದ ಬ್ಲ್ಯಾಕ್ ಪ್ಯಾಂಥರ್. ನಮ್ಮ ಮಾಮಂಗೆ ಅವ್ನ ತಲೆ ಅಷ್ಟುದ್ದಾನೆ, ಮಗ ಬೆಳೆದಿದ್ದಾನೆ, ಆದ್ರೂ ಹುಡುಗನ್ ತರ ಸ್ಟೈಲ್ ಮಾಡ್ತಾನೆ ಫ್ರೆಂಡ್ಸ್. ನೋಡಿ ನಮ್ಮ ಬಾಸ್ ಇದ್ದಾರೆ, ನಮ್ಮ ಬಾಸ್ ಫೋಟೋ ಹಾಕ್ಸಿದ್ದಾರೆ. ಶಂಕರ್, ಈ ವಿಷ್ಣುವರ್ಧನ್ ಅವರು ನಮ್ಮ ಬಾಸು, ಮತ್ತೆ ಶಂಕರ್ನಾಗೂ ನಮ್ಮ ಬಾಸ್. ಸ್ಮೈಲ್ ನಿಮ್ಮಿರ ಯಾರು ಸ್ಮೈಲ್? ಉಪೇಂದ್ರ ಅಂದ್ರೆ ನಮ್ಗೆ ಭಾರಿ ಇಷ್ಟ, ಸಾಂಗ್ಗಳೆಲ್ಲ ಸೂಪರು. ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಟ್ಟಿರೋದು ಇವ್ರು ನಮ್ಮ ಹುಡುಗ ಪ್ರಕಾಶ್, ಮಿಸ್ಟರ್ ಪ್ರಕಾಶ್.
ಶಬರಿಮಲೆಗೆ ಹೋಗಿ ಒಂದು ಲೋಕಲ್ ಮಾಡ್ಕೊಂಡು ಬಂದಿದೆ. ಶಿಶಾ ಹಿಡ್ಕೊ, ಅಲ್ಲಿ ಗಿಡದ ಮೇಲೆ ಹಾಕು. ಮುತ್ತತ್ತಿ ಕಳ್ಸಿದ್ವಲ್ಲ, ಮುತ್ತತ್ತಿಗೆ ಹೋಗಿತ್ತು ಫ್ರೆಂಡ್ಸ್. ಇದು ಹೋಗಿ ಅಲ್ಲೇ ಪೂಜೆ ಮಾಡಿಸ್ಕೊಂಡೇ ಬರ್ಬೇಕು ಅಂತೇಳಿ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು ಬಂದಿರೋದು. ನಮ್ಮ ಚಿನ್ನು, ಈ ಚಿನ್ನು ಅಲ್ಲ, ಇವನು ಲವರ್ ಬಾಯ್ ಚಿನ್ನು ಇವನು. ಫ್ರೆಂಡ್ಸ್, ನಮ್ಮ ಮಾಮ ಡ್ರೈವಿಂಗ್ ಮಾಡ್ತಾ ಇರೋದು ಮಂಜು ಮಾಮ ಅಂತ ಇವ್ರ ಹೆಸರು. ಸುಮಾರು ಜನಕ್ಕೆ ಹಳಬರ್ಗೆಲ್ಲ ಗೊತ್ತಿರುತ್ತೆ, ಹಳೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇರೋರಿಗೆಲ್ಲ ಮಂಜು ಮಾಮ ಅಂದ್ರೆ ಯಾರು ಅಂತ. ಬೆಂಕಿ ಏನ್ ಮಾಮ್, ಸೆಕೆ ಕಿತ್ಕೊಂಡ್ಬಿಟ್ಟಿದ್ದೆ ನಮ್ಮ ಮಾಮ್ಗೆ. ಸ್ಮೈಲು, ಚಿತ್ರಾನ್ನ, ಏನದು ಕೊಡಬಳೆ, ಚಕ್ಲಿ ಕೊಡಬಳೆ ತಿಂತಾರದು. ಅದೇ ಒಂದು ಕೊಡಮ್ಮ. ಕೇರಳದಲ್ಲಿ ಪ್ರಕಾಶ ತಂದು ಕೊಟ್ಟಿರೋದು ಇದನ್ನೆಲ್ಲ ನಮ್ಗೆ ಶಬರಿಮಲೆಗೆ ಹೋಗಿದಾಗ. ಅಂದ್ಬಿಟ್ಟು ಲೆಫ್ಟ್ ಮಾಮ್, ಫುಲ್ ಲೆಫ್ಟ್ 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 ಹಂಗೆ ಮಾಮೂಲಿ 9 ಮೇಲೆ ಹೋಗ್ಬಿಡೋಣ. ಒಳಗ್ ನುಗ್ಗ್ ಹೋಗ್ತೀಯಾ? ಸರಿ, ನೀನ್ ಹೆಂಗ್ ನುಗ್ಗ್ ಹೋಗ್ಬೇಕು ಅನ್ಸುತ್ತೋ ಹಂಗ್ ನುಗ್ಗ್ ಹೋಗ್ ಮಾಮ್. ನಮ್ಮ ಮಾಮು ನನ್ನ ಗಾಡಿ ಓಡಿಸ್ತಾ ಇರೋದು ಇದು ಫಸ್ಟ್ ಟೈಮು. ಇವಾಗ ನಾವು ನಮ್ಮ ಪಾರ್ಕಿಂಗ್ ಬಿಟ್ಟು ಹೋಗ್ತಾ ಇದೀವಿ. ರೋಡು ಎಷ್ಟು ಚಿಕ್ಕದು ಅಂದ್ರೆ ಸ್ನೇಹಿತರೆ, ನಮ್ಮ ಈ ರೋಡಲ್ಲಿ ಸ್ವಲ್ಪ ರಿಸ್ಕ್ ಆಗುತ್ತೆ. ಯಾಕೆ ಅಂತಂದ್ರೆ ಈ ಟೈಮಲ್ಲೆಲ್ಲ ಓಕೆ, ಮಧ್ಯಾಹ್ನ ಟೈಮ್ ಅಲ್ವಾ, ಗಾಡಿ ಪಾಸ್ ಆಗ್ಬಿಡುತ್ತೆ, ಆರಾಮಾಗಿ ಖಾಲಿ ಇರುತ್ತೆ. ಸಾಯಂಕಾಲ 5ರಿಂದ 6 ಗಂಟೆ ಮೇಲೆ ಗಾಡಿ ತೆಗಿಯೋಕ್ಕಾಗಲ್ಲ. 9 ಗಂಟೆ ಗಂಟನೂ, ಬೆಳಿಗ್ಗೆ 7ರಿಂದ ಒಂದು 10 ಗಂಟೆ ಗಂಟನೂ ಗಾಡಿ ತೆಗಿಯೋಕ್ಕಾಗಲ್ಲ, ಅಷ್ಟು ರಿಸ್ಕ್ ಇರುತ್ತೆ. ಇದೆಲ್ಲ ಈಸಿಯಾಗಿ ಕಟ್ಟೊಡೆಯೋಕೆ ಆಗಲ್ಲ. ಈ ತರ ಬರ್ತಾರೆ ಅಡ್ಡಬಡ್ಡ. ಇರೋ ರೈಟಲ್ಲಿ ನೋಡ್ಕೊಳ್ಳೋದು ಬೇಡವೇನೋ? ಇವ್ನಿಗೆ ಹೆಲ್ಪರ್ ಕೆಲಸ ಮಾಡಕ್ ಬರಲ್ಲ ಸ್ನೇಹಿತರೆ. ಒಳ್ಳೆ ಕೊಡಂಗಿ ಇದ್ದಂಗೆ ಇವನು. ಹೋಗ್ಲಿ ಅಂತಾನೆ, ಲೆಫ್ಟ್ ಅಲ್ಲಿ ಬರ್ಲಿ ಅಂತಾನೆ. ನೆನ್ನೆ ನೋಡ್ರೆ ಪುಸ್ಕೊಂಡ್ ಕಾರ್ ಬಂದ್ಬಿಡ್ತು. ಅವೆಲ್ಲ 360 ಡಿಗ್ರಿ ಕ್ಯಾಮ್ರಾ ಇದ್ದಿದ್ರೆ ಎಲ್ಲ ತೋರಿಸಿರನ್ನಿ. ನೀವು ಇವನ್ಗೆ ಕಮೆಂಟ್ ಹಾಕಿರಿ. ನಿಂತಿರೋನ್ ಸಡನ್ ಆಗಿ ಅವನಂಗೆ ಆರಿಸ್ಬಿಡ್ತಾನ. ಅವನೇನು ಏರೋಪ್ಲೇನು ಆರಿಸ್ಬಿಡಕ್ಕೆ. ಏನ್ ಮಾಮ ಹೇಳೋದು? ಮೌನಾಚರಣೆಯಲ್ಲಿ ಇರ್ಬೇಡ, ಮಾತಾಡು ಏನಾದ್ರು 4 ಮಾತು. ಹೌದು ಹುಲಿಯಾ. ಓಕೆ ಸ್ನೇಹಿತರೆ, ಬನ್ನಿ ಇವಾಗ ನಾವು ಟೈರ್ ಅಂಗಡಿ ಹತ್ರ ಹೋಗ್ತಾ ಇದೀವಿ. ಇನ್ನೊಬ್ರ ಹತ್ರ ಟೈರ್ ಕೇಳಿದ್ವಿ, ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಹಂಗಾಗಿ ನಮ್ಮ ವರ್ಧಾ ವೀಲ್ ಅಲೈನ್ಮೆಂಟ್ಸ್ ಅಂದ್ಬಿಟ್ಟಿದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲೆಲ್ಲ ಕ್ವಿಕ್ ರೆಸ್ಪಾನ್ಸ್ ಮಾಡ್ತಾರೆ ನಮ್ಗೆ. ಬನ್ನಿ ಸ್ನೇಹಿತರೆ. ಇಲ್ಲಿ ಬಂದ್ವಿ ಸ್ನೇಹಿತರೆ, ಗಾಡಿ ತಗೊಂಡು. ನಾವು ಎಲ್ಲಿ ಹಾಕ್ಸೋದು ಟೈರ್ ಅಂತಂದ್ರೆ ಇಲ್ಲೇ ವರ್ಧಾ ಅಂತಂದ್ಬಿಟ್ಟು ಇವನ್ನ ತೋರಿಸ್ಬೇಕಾ? ಇಲ್ಲೇ ಟೈರ್ ಹಾಕ್ಸೋದು ಸದ್ಯಕ್ಕೆ. ಇದು ಬಂದು ಕೆಂಗೇರಿ ರೋಡಲ್ಲಿರೋದು, VRL ಆಫೀಸ್ ಪಕ್ಕ. ನಿನ್ನೇನು ಹಾಕಕ್ಕೆ ನಿನ್ಗೇನು ಹೆಣ್ಣು ಕೊಟ್ಟಾರೇನು? ಬರಲ್ಲ ಮಗ. ಏಕೆ ನೀನು ಹಂಗೆ ಅಂದರೆ ಹಿಂಗೆ ತಿರ್ಸ್ಬೇಕು ಅನ್ಸುತ್ತೆ ನಂಗೆ, ಇಲ್ಲಾಂದ್ರೆ ಇಲ್ಲ ಅನ್ಸುತ್ತೆ. ಇಲ್ಲೇ ಟೈರ್ ಹಾಕ್ಸೋದು ಸ್ನೇಹಿತರೆ. ಇವಾಗ ಇನ್ನೂ ಡಿಸ್ಕ್ ಬಂದಿಲ್ಲ, ಇನ್ನೊಂದು 20 ನಿಮಿಷ ಆಗುತ್ತೆ ಅಂತಂದರು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಗಾಡಿ ತಗೊಂಬಂದಿಲ್ಲ ಹಾಕೊಂಡು. ಯಾವ ಡಿಸ್ಕ್ ಚೇಂಜ್ ಮಾಡ್ತೀಯಾ ಮಾಮ? ಹೊಸ ಡಿಸ್ಕ್ ಹಾಕ್ಸ್ತೀನಿ, 2 ಬಿಚ್ಚಿಸ್ಬಿಟ್ಟು. ಹೊಸ ಟ್ಯೂಬ್ಲೆಸ್ ತರಿಸ್ತಾ ಇದೀನಿ, ಅದಕ್ಕೆ. 4 ಟ್ಯೂಬ್ಲೆಸ್ ಇರೋದು ಇದರಲ್ಲಿ? 2 ಟ್ಯೂಬ್ಲೆಸ್ಸು. ಯಾವುದೋ ಫ್ರಂಟಿಗೆ ಮಾಡ್ತಾರೆ. ಫ್ರಂಟ್ 2 ಟ್ಯೂಬ್ಲೆಸ್ ಐತೆ. ಇವಾಗ 2 ಟ್ಯೂಬ್ಲೆಸ್ ತರಿಸ್ತೀನಿ, ಆ ಗಾಡಿಗೆ ಹಾಕೊಬಿಡ್ತೀನಿ. ಏನು ಆ 2 ಟ್ಯೂಬ್ಲೆಸ್ ಡಿಸ್ಕ್ನ ಈಗ ಸದ್ಯಕ್ಕೆ ಇದ್ರಲ್ಲಿ ಓಡಿಸ್ತಾ ಇರ್ತೀನಿ. ಅದಕ್ಕೆ ಹೊಸ ಟೈರ್ ಬೇಕಲ್ಲ, ಹಂಗಾಗಿ. ಅದು ಟ್ಯೂಬ್ಲೆಸ್ಸಾ ಎಲ್ಲನೂ? ಹಾಂ, ಅದು ಇಲ್ಲ, 2 ಟ್ಯೂಬ್ಲೆಸ್ಸು. ಅದು ಫ್ರಂಟಿಗೆ ಅಷ್ಟೇ. ಈ ಟೈರು ಬಂದು ರಿಬಿಲ್ಟ್ ಮಾಡಿಸಿದ್ದು ಸ್ನೇಹಿತರೆ. ಈ ಟೈರ್ ರಿಬಿಲ್ಟ್ ಆಗಿರೋದನ್ನ ನಾವು ಎತ್ತಿ ಒಂದು ಕಡೆಗೆ ಹಾಕಂತ ಇದ್ದೀವಿ. ರಿಬಿಲ್ಟ್ ಮಾಡಿಸಿದ್ದೆ. ಇದು ನಮ್ಮ ಗಾಡಿಯಲ್ಲೇ ಇದ್ದಿದ್ದು, ಫ್ರಂಟಲ್ಲಿ ಹೊಡ್ತಾ ಇತ್ತು. ಇದನ್ನ ಎತ್ತಿ ರಿಬಿಲ್ಟ್ ಮಾಡಿಸಿ ಫ್ರಂಟಲ್ಲಿ ಹಾಕಿದ್ದೆ. ಫ್ರಂಟಲ್ಲಿ ಇದ್ದನ್ನ ಎತ್ತಿ ಬ್ಯಾಕಲ್ಲಿ ಹಾಕಿದ್ದೀನಿ. ಬ್ಯಾಕಲ್ಲಿ ಹಾಕ್ತಾಯಿದ್ದೀನಿ ಇವಾಗ. ಯಾಕೆಂದರೆ ರಿಬಿಲ್ಟ್ ಆಗಿರೋದು ಫ್ರಂಟ್ಗೆ ಹಾಕ್ಬಾರ್ದು. ಫ್ರಂಟಲ್ಲಿ ಏನೇ ಇದ್ದರೂ ಹೊಸ ಟೈರ್ ಇರಬೇಕು ಯಾವತ್ತಿದ್ರೂ. ಅರ್ಧ ಬಟನ್ ಗಂಟನೂ ಫ್ರಂಟಲ್ಲಿ ಹೊಸ ಟೈರ್ಗಳೇ ಇರಬೇಕು. ಕಾರಣ ಫ್ರಂಟಲ್ಲಿ ಏನಾದರೂ ಪಂಚರ್ ಆದರೆ ಗಾಡಿ ಹಿಡಿಯೋಕ್ಕಾಗಲ್ಲ. ಹಂಗಾಗಿ ನಾವೆಲ್ಲ ಪ್ರತಿಯೊಬ್ಬರೂ ಫ್ರಂಟ್ಗೆ ಹೊಸ ಟೈರ್ ಹಾಕ್ತಾರೆ. ಬ್ಯಾಕ್ ತೆಗಿಬೇಕಾದ್ರೆ ಹಳೆ ಟೈರ್ ಇದ್ರೂ ನಡೀತದೆ. ಬಟ್ ಇದು ಎಲ್ಲ ಇಷ್ಟಿದೆ ಬಟನ್ನು. ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ಹೊಸ ಟೈರು, ಹೊಸ ಡಿಸ್ಕ್ ಎಲ್ಲ ಬಂದವು. ಟೈರು ಹೊಸದೇ, ಇದು ಅಪೋಲೋ. ಇದ್ರದ್ದು ರೇಟೆಲ್ಲ ಎಷ್ಟು ಏನು ಎತ್ತ ಅಂತ ಆಮೇಲೆ ಮುಂದೆ ಹೇಳ್ತೀನಿ. 2 ಟ್ಯೂಬ್ಲೆಸ್ ಹೊಸ ಡಿಸ್ಕು ಪ್ಲಸ್ಸು ಇದೊಂದು 2 ಹೊಸ ಡಿಸ್ಕು. ಇವಾಗ ಸದ್ಯಕ್ಕೆ 6 ಕಾರನ್ನು ಟ್ಯೂಬ್ಲೆಸ್ ಡಿಸ್ಕ್ ಮಾಡಿಸ್ತಾ ಇದ್ದೀನಿ. ಟ್ಯೂಬ್ಲೆಸ್ ಮಾಡಿಸಿ ಹಾಕೊಂಬಿಟ್ರೆ ಒಂದು ಸ್ವಲ್ಪ ಭಯ ಇರಲ್ಲ, ನೆಮ್ಮದಿಯಾಗಿರ್ಬೋದು. ಅವಾಗ ಪಂಚರ್ ಗಿಂಚರ್ ಆದರೂ ಏನು ಟೆನ್ಷನ್ ತಗೊಳಂಗಿರಲ್ಲ. ಇವೆರಡು 6 ಕಾರು ಟ್ಯೂಬ್ಲೆಸ್ ಆದಮೇಲೆ
ಇನ್ನು ಆ ಗಾಡಿಗೆ ಸ್ವಲ್ಪ ಟ್ಯೂಬ್ಲೆಸ್ ಮಾಡೋದಿರುತ್ತೆ. ಸದ್ಯಕ್ಕೆ ಇವನ್ನೆಲ್ಲ ಟ್ಯೂಬ್ಲೆಸ್ ಮಾಡಿಬಿಡ್ತೀನಿ. ಆ ಗಾಡಿ ಡಿಸ್ಕ್ ಇರುತ್ತೆ, ಡಿಸ್ಕ್ ನೋಡಿಕೊಂಡು 2 ಟ್ಯೂಬ್ಲೆಸ್ ಮಾಡಿ ಇದೇ ಥರ ಈಗ ಎರಡು ಹೆಂಗೆ ಮಾಡಿದ್ನೋ ಹಂಗೆ 6 ಟ್ಯೂಬ್ಲೆಸ್ ಮಾಡ್ಕೊಬಿಡ್ತೀನಿ. ಇದು ರೇಟ್ ಎಷ್ಟಪ್ಪ ಅಂತ ಕೇಳೋದಾದರೆ 46,500 ಹೇಳ್ದಂಗಿತ್ತು ಟೈರ್ದು. ಡಿಸ್ಕ್ ಬಂದು 10,000 ಎಲ್ಲೂ ಸಿಗ್ತಾ ಇಲ್ಲ ಸದ್ಯಕ್ಕೆ. 8 ಬೋಲ್ಟ್ ಡಿಸ್ಕು, 12 ಬೋಲ್ಟು ಅಂದರೆ ಅಲ್ಲಿದ್ದಾವೆ ನೋಡಿ, ಅವೆಲ್ಲ 12 ಬೋಲ್ಟು. ಇವು ಬಂದರೆ 8 ಬೋಲ್ಟು. 8 ಬೋಲ್ಟ್ ಡಿಸ್ಕು ಕಡಿಮೆ ಸಿಗ್ತಾ ಇರೋದು. 12 ಬೋಲ್ಟ್ ಆದರೆ 10 ಬೋಲ್ಟು 2, 4, 6, 8, 10 ಅವೆಲ್ಲ 10 ಬೋಲ್ಟು. 10 ಬೋಲ್ಟ್ ಆದರೆ ಸಿಕ್ಕುತ್ತೆ, 8 ಬೋಲ್ಟು ಸಿಗ್ತಾ ಇಲ್ಲ ಸದ್ಯಕ್ಕೆ. ಅದಕ್ಕೆ ಇವಾಗ ತರಿಸ್ಬಿಟ್ಟು ಹಾಕೊಂಡಿದ್ದೀನಿ. ಆಮೇಲೆ ಇನ್ನೊಂದು 2 ಎಡೆ ತರಿಸಿ ಆ ಗಾಡಿಗೆ ಹಾಕೊಂಡ್ಬಿಡ್ಬೇಕು. ಹುಡುಗಿಯರೆಲ್ಲ ಹಾಕಿಸ್ಕೊಂಬಂದ್ವಿ. ಹಾಕ್ಸ್ಕೊಂಬಂದ್ಮೇಲೆ ಡ್ರೈವರು ಓನರ್ ಇಬ್ಬರು ಹೊಡೆದಾಡ್ತಾಯಿದ್ರು, ಯಜಮಾನ ಮತ್ತು ಮಂಜಣ್ಣ. ಯಾಕೆ ಅಂತಂದರೆ ಸೆಟ್ಲ್ಮೆಂಟ್ದು ಸಮಸ್ಯೆ ಮಾಡಿಕೊಂಡು ಇವರಿಬ್ಬರು ಕಿತ್ತಾಡ್ಕೋತಾವ್ರೆ. ನೋಡಿ ಹೆಂಗೆ ಕಿತ್ತಾಡ್ತಾರೆ. ಯಜಮಾನ್ ಕಟಿಂಗ್ ನೋಡಿ ಫ್ರೆಂಡ್ಸ್ ಹೆಂಗಿದೆ. ಮಿಲ್ಟ್ರಿ ಕಟಿಂಗ್ ಮಾಡಿಸ್ಕೊಂಬಂದಿರೋದು ಅವರು. ಅವ್ರಿಗೆ ಎಷ್ಟು ಆಗ್ತದೆ? ನಾನು 3,000 ಹಾಕ್ದೆ, ಅವ್ರು 1,000 ಹಾಕೋರೆ. 4,000 ಇರ್ಬೇಕಾಗಂದ್ರೆ ಯಾವುದು ಚೈನೀಸ್ ಕಟಿಂಗ್ ಫ್ರೆಂಡ್ಸ್. ನಾನು 3,000 8,000 ನಿಮಿಷಪ್ಪ, 8 ಯಜಮಾನ್ ಡ್ಯೂಟಿ 8,500 ರೂಪಾಯಿ. ಯಜಮಾನ್ 2,000 ಹೋಯ್ತು ಅಂದ್ರೆ ಫುಲ್ ಡೀಪ್ ಆಗಿ ಲೆಕ್ಕ ಹಾಕ್ತಾರೆ. 6,500 ನನಗೆ 1 ರೂಪಾಯಿ ದುಡ್ಡು ಬಂದಿಲ್ಲ. 800 ರೂಪಾಯಿ ಬಾಟಲ್ ತೆಗಿ. ಮಿಕ್ಕಿದ ನೋಡಿ ಬ್ಯಾಲೆನ್ಸ್ ಫ್ರೆಂಡ್ಸ್ ಹೆಂಗಿದೆ ಕಟಿಂಗು. ಏನ್ ತಂಬಿ, ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇದೀನಿ. ನನ್ನ ಅನಿಸಿಕೆ ಹೇಳು. ಮಾಡಿ ಯಜಮಾನ್, ಯಾವಾಗಲೂ ಡೈಲಿ ಮಾಡು. ತಾರ್ ತಗೋಣ, ಮೈನ್ ಜನ್ನಿಗೋಸ್ಕರ ಅವಳು ಅಲ್ಲ ತಾರ್ ತಗೋಣ, ಆಫ್ ರೈಡ್ ಹೋಗೋಣ ನಾವು. ಆಫ್ ರೈಡ್ ಹೋಗ್ಬಿಟ್ಟು ತಾರಲ್ಲೆಲ್ಲ ವಿಡಿಯೋ ಎಲ್ಲ ಮಾಡ್ಕೊಬರೋಣ ಅಂತಂದ್ರೆ ಓಕೆ ಮಾಡು, ಇಲ್ಲ ಅಂದ್ರೆ ಮಾಡಬೇಡ. ತಾರ್ ತಗೊಳಕ್ಕೆ ಓಕೆನಾ ನೀನು? ಕಾರ್ ತಗೊಂಡಲ್ಲ ನಾನು, ಮತ್ತೆ ಫಾರ್ಚುನರ್ ಲೆಜೆಂಡ್ರಿ ಅದರಲ್ಲೂ ಆಫ್ ರೋಡ್ ಮಾಡ್ಬರ್ತಾನೆ. 4 ವೀಲ್. ಮಮ್ಮ ನೀನು ಬತ್ತೀಯ ನಮ್ಮ ಜೊತೆಗೆ? ಏನಕ್ಕೆ ಬತ್ತೀಯ ಹೇಳು ಫಸ್ಟ್. ಅದೇ ಆಫ್ ರೋಡ್ ತಾರ್ ಬತ್ತೀಯ ತಾನೆ? ಕೊಡಿಸ್ತಾನೆ ಬತ್ತ ನಾವು. ಹಂಗಿದ್ರೆ ಬಾ. ಇದೇನ್ ಮಮ್ಮ ಕೈ ಮೇಲೆ ಹಾಕ್ಸ್ಕೊಂಡಿರೋದು? ಅಮ್ಮ ಅಲ್ಲ, ಹೊಸದಾಗ ಟೀ ಶರ್ಟ್ ಎಲ್ಲ ದೊಡ್ಡದಾಗ ಇಸ್ಕೊಂತವನಲ್ಲ. ನಾನು ಅದನ್ನೆಲ್ಲ ತೋರಿಸಿನಿ ಆಲ್ರೆಡಿ. ಹಿಂದೆಗಡೆ ಎಲ್ಲ ಫುಲ್ಲು ಯಾವ ತರ ಹಾಕ್ಸ್ಕೊಂಡಿರೋದು ಗೊತ್ತಾ? ಹೊಸದಾಗ ಟ್ರೆಂಡ್ ಬಂದಿದ್ದಾನೆ ನಮ್ಮ ಮಂಜಣ್ಣ ಫುಲ್ ಹುಡುಗ ಆಗ್ತಾ ಇರೋದು ಫ್ರೆಂಡ್ಸ್. ಮುಂಚೆ ಹುಡುಗಿ ಇದ್ದ, ಆಂಟಿ ಲವರ್ ಆಗ್ತಾ ಇದಾರೆ ಇವಾಗ ನೋಡಿ. ಅದಕ್ಕೆ ಟ್ರೆಂಡ್ ಆಗಿ ಪ್ಯಾಂಟು. ಮಂಜಣ್ಣನು ಏನೋ ಕೇಳ್ತಾ ಇದ್ರು ನಿನ್ ಬಗ್ಗೆ ಯಜಮಾನ್. ಕಾಸು ಕೇಳೋ ರೀತಿ ನೋಡು. ನಮ್ಮ ಅಮ್ಮನೇ ಅಂತಾನೆ. ಕಾಸು ಕೇಳೋ ರೀತಿ ನೋಡು. ಫ್ರೆಂಡ್ಸ್, ನಮ್ಮ ಅಣ್ಣ ಗರ್ ಸೋಪ್ ಆರ್ಡರ್ ಮಾಡ್ಬಿಟ್ರು ನೋಡಿ, ಎಷ್ಟು ಕಲರ್ ಶೈನಿಂಗ್ ಬಂದಿದ್ದಾನೆ. ನಮ್ಮ ಸುಮನಣ್ಣಂದು ಕಟಿಂಗ್ ಹೆಂಗಿದೆ ಫ್ರೆಂಡ್ಸ್? ಅಸ್ಸಾಮಿಂದ ಮಾಡಿಸ್ಕೊಂಡ್ ಬಂದಿರೋ ಕಟಿಂಗು. ಒಂದ್ಸತಿ ಅದಕ್ಕೊಂದು ಕಮೆಂಟ್ ಮಾಡಿ. ಅಣ್ಣ ಟ್ಯಾನ್ ಇದಾಗೋದಕ್ಕೋಸ್ಕರ ಹಿಂಗೆಲ್ಲ ರೆಡಿ ಆಗಿ ಹೋಯ್ತಾರ ನೋಡಿದ್ರೆ ಡವ್ ಹೊಡಿತಾರ. ಪಕ್ಕ ಪಕ್ಕ ಪಕ್ಕ. ಏನ್ ಹೆಸರು? ಸಂಗೀತ. ಸಂಗೀತ ಅಂತ. ಹೌದು ಅಂತ ನೋಡಿ ಫ್ರೆಂಡ್ಸ್. ಅಕ್ಕ ಕೇಳಿಸ್ಕ, ಸಂಗೀತ ಹುಡುಗಿನ ಡವ್ ಹೊಡಿತಾರದಂತೆ ಯಜಮಾನ್. ಮಂಜಣ್ಣ ನಿಂಡ ಹೆಸರೇನು? ಕೋಮಲ. ಅಕ್ಕ ನಿಮ್ಮ ಯಜಮಾನ್ರು ಕೋಮಲ ಡವ್ ಹೊಡಿತಾರೆ, ನೀನು ಪರ್ಕೆ ತಗೊಂಡು ಹಾಕವು. ಮಾಮ ನೋಡ್ತಾರ ನನ್ನ ಬ್ಲಾಗು. ಕೋಮಲ್ ಅಂತ ಲವ್ ಸ್ಟೋರಿ ಅಂತ. ಇದು ಆಟ ಬೇರೆ ಕೊಡ್ತೀನಿ ಅಂದ್ರು ನೀರ್ ತರಕ್ಕೆ ಇಲ್ಲೇ ತೊಳಿತೀನಿ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ